ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಾನು ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಯನ್ನು ತೆಗೆದುಕೊಂಡು ತಮ್ಮ ಮುಂದೆ ಬಂದಿದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ 4.3 ಮೌರ್ಯರು ಅನ್ನುವಂಥದ್ದು, ಈ ಮೌರ್ಯರು ಅನ್ನುವಂಥ ಘಟಕದ ಮೇಲೆ ಕೇಳಲಾಗುವಂಥ ಪ್ರಶ್ನೆಗಳು 5 ಅಂಕದ ಪ್ರಶ್ನೆಗಳ ಒಂದು ವಿಡಿಯೋವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಘಟಕದಿಂದ ಚಂದ್ರಗುಪ್ತ ಮೌರ್ಯನ ಸಾಧನೆಗಳು, ಅಶೋಕ ಬೌದ್ಧ ಧರ್ಮಕ್ಕೆ ಸಲ್ಲಿಸಿದ ಸೇವೆ, ಮೌರ್ಯರ ಆಡಳಿತ, ಜೊತೆಗೆ ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಬರ್ರಿ ಅನ್ನುವಂಥ 4 ಪ್ರಶ್ನೆಗಳದಾವು. ನನಗನ್ನಿಸೋ ಮಟ್ಟಿಗೆ ಈ ಘಟಕದಿಂದ 5 ಇಲ್ಲ 10 ಅಂಕದಲ್ಲಿ ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ಬರೆಯಿರಿ. ನೋಡಿ, ಈ ಘಟಕದಿಂದ ಒಂದು ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿರ್ತದೆ. ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಈ ಘಟಕ ತುಂಬ ಇಂಪಾರ್ಟೆಂಟ್ ಆದಂತಹದ್ದು. ಎಸ್, ಮೌರ್ಯರು ಅಂದ ತಕ್ಷಣ ನಮ್ಮೆಲ್ಲರಿಗೂ ಏನು ಅನ್ನಿಸ್ತದಂತಂದ್ರೆ, ಇತಿಹಾಸವನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದುಕೊಂಡು ಬಂದಂತಹ ಕಾಲ ಅಂಥೇಳಿ, ಇಡೀ ಭಾರತವನ್ನು ಏಕೀಕೃತ ಆಡಳಿತದ ಸುಪರ್ದಿಗೆ ವಹಿಸಿದಂತಹ ಕಾಲ ಅಂಥೇಳಿ. ಮೌರ್ಯರು 5 ಅಂಕದ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳನ್ನು ನಾವು 5 ಅಂಕದ ಪ್ರಶ್ನೆಗಳನ್ನು ನಾವು 15 ಅಥವಾ 20 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗ್ತದೆ. 1ನೇ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯನ ಸಾಧನೆಗಳ ಬಗ್ಗೆ ಬರೆಯಿರಿ. ಚಂದ್ರಗುಪ್ತ ಮೌರ್ಯನ ಸಾಧನೆಗಳನ್ನು ಬರೆಯಿರಿ ಅಂದಾಗ ಅವನ ಬಗ್ಗೆ ಆಧಾರಗಳೆಲ್ಲಿದಾವೆ ಅಂತೇಳಿ ನಾವು ತಿಳ್ಕೋಬೇಕಾಗ್ತದೆ. ಒಂದು, ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದಂಥ ಗ್ರೀಕ್ ರಾಯಭಾರಿ ಮೆಗಸ್ತನೀಸಿನ ಇಂಡಿಕಾ ಗ್ರಂಥ. ಇನ್ನೊಂದು ಬಹಳ ಮುಖ್ಯವಾದಂತಹದ್ದೇನಪ್ಪ ಅಂತಂದರೆ ಕೌಟಿಲ್ಯನ ಅರ್ಥಶಾಸ್ತ್ರ. ಇದು ಚಂದ್ರಗುಪ್ತ ಮೌರ್ಯನ ಬಗ್ಗೆ ಮಾಹಿತಿಯನ್ನು ನೀಡುವಂತಹದ್ದು. ನೋಡಿ, ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಬ್ರಾಹ್ಮಣನಾದಂಥ ಚಾಣಕ್ಯನು ಅಥವಾ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನಿಗೆ ತಕ್ಷಶಿಲೆಯಲ್ಲಿ ಶಿಕ್ಷಣ ನೀಡಿ ಅವನಿಗೆ ಮುಂದೆ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ಸಹಾಯ ಮಾಡಿದನು. ಈ ಚಂದ್ರಗುಪ್ತ ಮೌರ್ಯನ ಕಾಲ ಸಾಮಾನ್ಯ ಶಕ ಪೂರ್ವ ವರ್ಷ 324ರಿಂದ 298, ಕೆಲವೊಂದು ಕಡೆ ಸಾಮಾನ್ಯ ಶಕ ಪೂರ್ವ ವರ್ಷ 321ರಿಂದ 298 ಹೇಳ್ತಾರೆ. ಸೊ ನೋಡಿ, ಎಸ್, ಚಂದ್ರಗುಪ್ತ ಮೌರ್ಯನ ಸಾಧನೆಗಳು ಈ ಕೆಳಗಂಡಂತಿವೆ. ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ. ಚಂದ್ರಗುಪ್ತ ಮೌರ್ಯನು ಚಾಣಕ್ಯನ ಅನುತಿಯಂತೆ ಒಂದು ಬಲಿಷ್ಠ ಸೈನ್ಯವನ್ನು ಕಟ್ಟಿ ಮೊದಲಿಗೆ ಪಂಜಾಬಿನ ಸಣ್ಣ ರಾಜ್ಯಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ವಶಪಡಿಸಿಕೊಂಡ. ನಂತರದಲ್ಲಿ ಮಗಧ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ದೊರೆ ಧನನಂದನನ್ನು ಕೊಂದು ಆತನ ಕ್ರೂರ ಆಡಳಿತವನ್ನು ಕೊನೆಗಾಣಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸಾಮಾನ್ಯ ಶಕ ಪೂರ್ವ ವರ್ಷ 324ರಲ್ಲಿ ಸ್ಥಾಪನೆ ಮಾಡಿದ. ಅಥವಾ ಕೆಲವು ಪುಸ್ತಕಗಳಲ್ಲಿ ಸಾಮಾನ್ಯ ಶಕ ಪೂರ್ವ ವರ್ಷ 321 ಅಂತದ. ಎಸ್, ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಅಲೆಕ್ಸಾಂಡರ್ನನ್ನು ಸಹ ಈತ ಒಮ್ಮೆ ಭೇಟಿಯಾಗಿದ್ದ. ಆ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಚಂದ್ರಗುಪ್ತ ಮೌರ್ಯನ ದಿಟ್ಟತನವನ್ನು ಕೊಂಡು ಅವನನ್ನು ಕೊಲ್ಲುವಂತೆ ಆದೇಶಿಸಿದ. ಬಿರುಗಾಳಿಯಂತೆ ಓಡಿ ಅವನಿಂದ ತಪ್ಪಿಸಿಕೊಂಡು ನಂತರದಲ್ಲಿ ಚಂದ್ರಗುಪ್ತ ಮೌರ್ಯ ಮಗಧ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡ ಅನ್ನುವಂಥದ್ದು ಇತಿಹಾಸ ನಾವು ನೋಡ್ತೀವಿ. ನಂತರದಲ್ಲಿ ಸೆಲ್ಯೂಕಸ್ ನಿಕೆಟರ್ನೊಂದಿಗೆ ಯುದ್ಧ ಸಾಮಾನ್ಯ ಶಕ ಪೂರ್ವ ವರ್ಷ 305. ನೋಡಿ, ಅಲೆಕ್ಸಾಂಡರ್ ಭಾರತದ ವಾಯುವ್ಯ ಭಾಗಗಳ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿದ್ದ. ಅಲೆಕ್ಸಾಂಡರ್ನ ನಂತರ ಆ ಪ್ರಾಂತ್ಯಗಳು ಅವನ ಪ್ರತಿನಿಧಿಗಳಿಗೆ ಬಿಟ್ಟುಕೊಡಲಾಗಿತ್ತು. ಚಂದ್ರಗುಪ್ತ ಮೌರ್ಯ ಅವರನ್ನು ಸೋಲಿಸಿ ಅವರ ಪ್ರದೇಶಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ. ಸೆಲ್ಯೂಕಸ್ ನಿಕೆಟರ್ ಅಲೆಕ್ಸಾಂಡರ್ನ ನಂತರ ಭಾರತೀಯ ಪ್ರದೇಶಗಳ ಮುಖ್ಯಸ್ಥನಾಗಿ ನೇಮಕಗೊಂಡು ಪುನಃ ತನ್ನ ಸಾಮ್ರಾಜ್ಯವನ್ನು ಭಾರತದಲ್ಲಿ ವಿಸ್ತರಿಸುವಂಥ ಆಶೆಯನ್ನು ಕನಸನ್ನು ಸೆಲ್ಯೂಕಸ್ ನಿಕೆಟರ್ ಇಟ್ಕೊಂಡಿದ್ದ. ಹಾಗಾಗಿ ಸೆಲ್ಯೂಕಸ್ ನಿಕೆಟರ್ನಿಗೂ ಮತ್ತು
ಚಂದ್ರಗುಪ್ತ ಮೌರ್ಯನ ನಡುವೆ 300 ಸಾಮಾನ್ಯ ಶಕ ಪೂರ್ವ ವರ್ಷ 305ರಲ್ಲಿ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಚಂದ್ರಗುಪ್ತ ಮೌರ್ಯ ಸೆಲ್ಯೂಕಸ್ ನಿಕೆಟರನನ್ನು ಸೋಲಿಸಿ ಅವನ ಮೇಲೆ ಜಯವನ್ನು ಸಾಧಿಸಿದ. ಹೀಗಾಗಿ ಸೋತ ಸೆಲ್ಯೂಕಸ್ ನಿಕೆಟರ್ ಕಂದಹಾರ್, ಕಾಬೂಲ್, ಹೆರಾತ್ಗಳನ್ನು ಇವನಿಗೆ ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟ. ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯ ಸೆಲ್ಯೂಕಸ್ ನಿಕೆಟರನಿಗೆ 500 ಯುದ್ಧ ಆನೆಗಳನ್ನು ಕೊಟ್ಟ. ಆ 500 ಯುದ್ಧ ಆನೆಗಳ ಪರಿಣಾಮ ಸೆಲ್ಯೂಕಸ್ ನಿಕೆಟರ್ ಈ ಮಧ್ಯ ಏಷ್ಯಾದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವುದರಲ್ಲಿ, ಆ ಯುದ್ಧ ಮಾಡುವುದರಲ್ಲಿ ಅವನಿಗೆ ಬಹಳಷ್ಟು ಸಹಾಯವಾಯಿತು ಅನ್ನುವಂಥದ್ದು ನಾವು ನೋಡ್ತೇವೆ. ಸೆಲ್ಯೂಕಸ್ ನಿಕೆಟರನನ್ನು ಸೋಲಿಸಿದ ನಂತರದಲ್ಲಿ ಸೆಲ್ಯೂಕಸ್ ನಿಕೆಟರನ ಅಧಿಕೃತ ರಾಯಭಾರಿಯಾಗಿ ಮೆಗಸ್ತನೀಸ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದ. ಆತ ಇಂಡಿಕಾ ಅನ್ನುವಂಥ ಪ್ರಸಿದ್ಧ ಗ್ರಂಥವನ್ನು ರಚಿಸಿದ ಅನ್ನುವಂಥದ್ದು ನಾವು ನೋಡ್ತೀವಿ. ನೋಡ್ರಿ, ಸೆಲ್ಯೂಕಸ್ ಚಂದ್ರಗುಪ್ತನೊಡನೆ ಒಪ್ಪಂದವನ್ನು ಮಾಡಿಕೊಂಡ. ಯಾಕೆ ಯುದ್ಧದಲ್ಲಿ ಸೋತ ನಂತರ ಕಾಬೂಲ್, ಅಫ್ಘಾನಿಸ್ತಾನದ ಕಾಬೂಲ್, ಕಂದಹಾರ್ ಮತ್ತು ಬಲೂಚಿಸ್ತಾನ್ ಮತ್ತು ಹೆರಾತ್ಗಳನ್ನು ಇವನಿಗೆ ಬಿಟ್ಟುಕೊಟ್ಟ ಅನ್ನುವಂಥದ್ದು ನಾವು ನೋಡ್ತೀವಿ. ಅಲ್ಲದೆ ಸೆಲ್ಯೂಕಸ್ ನಿಕೆಟರ್ ತನ್ನ ಮಗಳಾದ ಹೆಲೆನಳನ್ನು ಚಂದ್ರಗುಪ್ತ ಮೌರ್ಯನಿಗೆ ವಿವಾಹ ಮಾಡಿಕೊಟ್ಟ. ಈ ಮೂಲಕ ವಿದೇಶಿ ಮಹಿಳೆಯನ್ನು ವಿವಾಹವಾದ ಭಾರತದ ಪ್ರಥಮ ರಾಜ ಯಾರಂದರೆ ಆತನೇ ಚಂದ್ರಗುಪ್ತ ಮೌರ್ಯ. ನಾನು ಆಗಲೇ ಹೇಳಿದ್ದೇನೆ, ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯ 500 ಯುದ್ಧ ತರಬೇತಿ ಹೊಂದಿದ ಆನೆಗಳನ್ನು ಸೆಲ್ಯೂಕಸ್ನಿಗೆ ಬಳುವಳಿಯಾಗಿ ಕಾಣಿಕೆಯಾಗಿ ನೀಡಿದ. ಜೊತೆಗೆ ಸೆಲ್ಯೂಕಸ್ ಮೆಗಸ್ತನೀಸ್ ಎಂಬ ರಾಯಭಾರಿಯನ್ನು ಚಂದ್ರಗುಪ್ತ ಮೌರ್ಯನ ರಾಜಧಾನಿ ಪಾಟ್ಲಿಪುತ್ರಕ್ಕೆ ಕಳಿಸ್ದ ಅನ್ನುವಂಥದ್ದು ನೋಡ್ತೇವೆ. ಬೃಹತ್ ಸಾಮ್ರಾಜ್ಯದ ಸ್ಥಾಪನೆ ಚಂದ್ರಗುಪ್ತ ಮೌರ್ಯನು ಅನೇಕ ಸೇನಾ ವಿಜಯ ಯಾತ್ರೆಗಳನ್ನು ಕೈಗೊಂಡು ಸಂಪೂರ್ಣ ಭರತಖಂಡವನ್ನು ಜಯಿಸಿದನೆಂದು ಹೇಳಲಾಗುತ್ತದೆ. ಸಾಮ್ರಾಜ್ಯ ದಕ್ಷಿಣ ಭಾರತವನ್ನೂ ಒಳಗೊಂಡಿತ್ತು. ಅವನ ಸಾಮ್ರಾಜ್ಯದ ಗಡಿಯನ್ನು ಗುರುತಿಸಲು ಅಸಾಧ್ಯವಾದಂಥ ಬಹುತೇಕ ಇವತ್ತಿನ ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನಗಳು ಇವನ ಸಾಮ್ರಾಜ್ಯದಲ್ಲಿ ಸೇರಿಕೊಂಡಿದ್ದು ಅನ್ನುವಂಥದ್ದು ನಾವು ನೋಡ್ತೇವೆ. ಕೊನೆಯ ದಿನಗಳು ಜೈನ ಸಂಪ್ರದಾಯದ ಪ್ರಕಾರ ಚಂದ್ರಗುಪ್ತ ಮೌರ್ಯ ತನ್ನ ಆಳ್ವಿಕೆಯ ಕೊನೆಯ ಕಾಲದಲ್ಲಿ ಜೈನ ವಿದ್ವಾಂಸ ಭದ್ರಭಾವಿನಿಂದ ಪ್ರಭಾವಿತನಾಗಿ ಜೈನ ಧರ್ಮವನ್ನು ಸ್ವೀಕರಿಸಿದ. ಸಿಂಹಾಸನವನ್ನು ತ್ಯಜಿಸಿ ಆತನ ಸಿಂಹಾಸನವನ್ನು ತನ್ನ ಮಗನಾದ ಬಿಂದುಸಾರನಿಗೆ ವಹಿಸಿ ತಾನು ಕರ್ನಾಟಕದ ಶ್ರವಣಬೆಳಗೊಳಗೆ ಜೈನ ಗುರುವಾದಂಥ ಭದ್ರಭಾವಿನಿಗೆ ಬಂದು ಸಲ್ಲೇಖನ ವೃತವನ್ನು ಕೈಗೊಂಡು ತನ್ನ ಜೀವನವನ್ನು ಬಿಟ್ಟ ಅನ್ನುವಂಥದ್ದು, ಅಥವಾ ಸಲ್ಲೇಖನ ವೃತವನ್ನು ಆಚರಿಸಿ ತನ್ನ ದೇಹವನ್ನು ತ್ಯಾಗ ಮಾಡದ ಅನ್ನುವಂಥದ್ದು ನಾವು ನೋಡ್ತೇವೆ. ಅದಕ್ಕೆ ಉದಾಹರಣೆಯಾಗಿ ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಚಂದ್ರ ಬಸದಿ ಇರುವಂಥದ್ದು ನಾವು ನೋಡ್ತೇವೆ. ಎರಡನೇ ಪ್ರಶ್ನೆ, ಬೌದ್ಧ ಧರ್ಮದ ಪ್ರಚಾರಕ್ಕೆ ಅಶೋಕ ಕೈಗೊಂಡ ಕ್ರಮಗಳು. ನೋಡ್ರಿ, ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅಶೋಕ ಕೈಗೊಂಡಂತಹ ಕ್ರಮಗಳು ನೋಡಿ. ಅಶೋಕ ಬೌದ್ಧ ಧರ್ಮಕ್ಕೆ ಸಲ್ಲಿಸಿದ ಸೇವೆಯ ನಿಮಿತ್ತ ಅವನನ್ನು ಎರಡನೆಯ ಬುದ್ಧ ಅಂತೇಳಿ ಕರಿತೇವೆ ನಾವು. ವಿಶೇಷವಾಗಿ ಬೌದ್ಧ ಧರ್ಮದ ಹೀನಾಯನ ಪಂಗಡದ ಬೆಂಬಲಿಗನಾಗಿದ್ದ ಅಶೋಕ ಆತ ಕೈಗೊಂಡಂಥ ಕ್ರಮಗಳನ್ನು ನೋಡೋಣ. ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳಾದಂಥ ಲುಂಬಿನಿವನ, ಕಪಿಲವಸ್ತು, ಗಯಾ, ಸಾರನಾಥ್, ಕುಶಿನಗರಗಳನ್ನು ಸಂದರ್ಶಿಸಿದ ಮತ್ತು ಧರ್ಮಗೋಷ್ಠಿಗಳನ್ನು ಏರ್ಪಡಿಸಿದ. ಎರಡನೇದು, ಸಾಮ್ರಾಜ್ಯಾದ್ಯಂತ ಅನೇಕ ವಿಹಾರಗಳನ್ನು ನಿರ್ಮಿಸಿದ ಮತ್ತು ಅವುಗಳಿಗೆ ದತ್ತಿಯಾಗಿ ಹೆಚ್ಚಿನ ಪ್ರಮಾಣದ ಹಣವನ್ನು ನೀಡಿದ. ಮೂರನೇದು, ಬೌದ್ಧ ತತ್ವಗಳನ್ನು ಪ್ರಚಾರ ಮಾಡಲು ಸಾಮ್ರಾಜ್ಯಾದ್ಯಂತ ಅವುಗಳನ್ನು ಬಂಡೆ, ಸ್ತಂಭ, ಗುಹೆಗಳ ಗೋಡೆಗಳ ಮೇಲೆ ಕೆತ್ತಿಸಿದ, ಅಂದರೆ ಶಾಸನಗಳನ್ನು ಹೊರಡಿಸಿದ. ಜನರಲ್ಲಿ ಧರ್ಮ ಪ್ರಚಾರಕ್ಕಾಗಿ ಧರ್ಮ ಮಹಾಮಾತ್ರರನ್ನುವಂಥ ಅಧಿಕಾರಿಗಳನ್ನು ನೇಮಕ ಮಾಡಿದ. ಧರ್ಮ ಮಹಾಮಾತ್ರರಿಗೆ ಯುಕ್ತರು ಮತ್ತು ರುಜ್ಜುಕ ಅನ್ನುವಂಥ ಅಧಿಕಾರಿಗಳು ಸಹ ಸಹಾಯವನ್ನು ಮಾಡಿದರು ಅನ್ನುವಂಥದ್ದು ನಾವು ನೋಡ್ತೇವೆ.
4ನೇದು ಮಹಿಳೆಯರ ರಕ್ಷಣೆ ಧರ್ಮ ಜಾಗೃತಿಗಾಗಿ ಸ್ತ್ರೀ ಅಧ್ಯಕ್ಷ ಧರ್ಮ ಮಹಾಮಾತ್ರನ್ನು ಸಹ ಆತ ನೇಮಿಸಿದ ಅನ್ನುವಂಥದ್ದು ನಾವು ನೋಡ್ತೀವಿ. ಬೌದ್ಧ ಭಿಕ್ಷುಕುಗಳ ನಡುವಿನ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸುವಲ್ಲಿ ಸಾಮಾನ್ಯ ಶಕಪೂರ್ವ ವರ್ಷ 250-51ರಲ್ಲಿ ಪಾಟ್ಲಿಪುತ್ರದಲ್ಲಿ ಬೌದ್ಧ ಧರ್ಮದ 3ನೇ ಬೌದ್ಧ ಸಮ್ಮೇಳನವನ್ನು ಸಂಘಟಿಸಿದ. ಅಶೋಕನು ಬೌದ್ಧ ಧರ್ಮವನ್ನು ಹರಡಿಸಲು ಅಫ್ಘಾನಿಸ್ತಾನ್, ಬರ್ಮಾ, ಶ್ರೀಲಂಕಾ, ಯುರೋಪ್ಗಳಿಗೆ ನಿಯೋಗಗಳನ್ನು ಕಳುಹಿಸಿದ. ಕೊನೆಯದಾಗಿ ಶಾಂತಿ ಸೂಚಕವಾಗಿ ಬೌದ್ಧ ಗಿಡದೊಂದಿಗೆ ಬೋಧಿ ವೃಕ್ಷದೊಂದಿಗೆ ತನ್ನ ಮಗ ಮಹೇಂದ್ರ ಮತ್ತು ಮಗಳು ಸಂಘಮಿತ್ರೆಯನ್ನು ಶ್ರೀಲಂಕಾಕ್ಕೆ ಕಳುಹಿಸಿದ. ಇದರ ಪ್ರಯತ್ನದ ಫಲವಾಗಿ ಭಾರತದಲ್ಲಿ ಅಷ್ಟೇ ಅಲ್ಲ, ಭಾರತದ ಗಡಿಯಾಚೆಗೂ ಸಹ ಬೌದ್ಧ ಧರ್ಮ ಪಸರಿಸಿತು ಅಂತ ನಾವು ನೋಡ್ತೇವೆ. ಅನೇಕ ಪ್ರಜಾ ಕಲ್ಯಾಣ ಚಟುವಟಿಕೆಗಳನ್ನು ಕೈಗೊಂಡು ಅನೇಕ ಬಾವಿಗಳನ್ನು ತೋಡಿಸಿ ವಿಶ್ರಾಂತಿ ಗೃಹಗಳನ್ನು ನಿರ್ಮಿಸಿದ. ರಸ್ತೆ ಬದಿಯಲ್ಲಿ ಫಲ ನೀಡುವ ಮರಗಳನ್ನು ಸಹ ನಡೆಸಿದನು. ಮಾನವರು ಮತ್ತು ಪ್ರಾಣಿಗಳಿಗಾಗಿ ಆಸ್ಪತ್ರೆಗಳನ್ನು ನಿರ್ಮಿಸಿದ. ಶಾಲೆಗಳನ್ನು ಸ್ಥಾಪಿಸಿದ. ಬಡ ಜನರಿಗೆ ಮತ್ತು ದೈಹಿಕವಾಗಿ ಅಶಕ್ತರಾದಂಥವರಿಗೆ ಸರ್ಕಾರದಿಂದ ಉಚಿತ ಊಟದ ವ್ಯವಸ್ಥೆಯನ್ನು ಸಹ ಮಾಡಿಸಿದ. ಅಶೋಕನು ಪ್ರಜಾನುರಾಗಿಯಾಗಿದ್ದು ಪ್ರಜೆಗಳಿಗೆ ತಂದೆಯಂತಿದ್ದು ಸೇವೆ ಮತ್ತು ತ್ಯಾಗ ಆತನ ಗುರಿಯಾಗಿತ್ತು. 3ನೇ ಪ್ರಶ್ನೆ, ಮೌರ್ಯರ ಆಡಳಿತ. ಮೌರ್ಯರು ಒಂದು ಸಮರ್ಥ ಆಡಳಿತ ವ್ಯವಸ್ಥೆಯನ್ನು ಸ್ಥಾಪಿಸಿ ಸಾಮ್ರಾಜ್ಯಾದ್ಯಂತ ಏಕರೂಪ ಆಡಳಿತ ವ್ಯವಸ್ಥೆ ಸ್ಥಾಪಿಸಿದನು. ಚಾಣಕ್ಯನ ಅರ್ಥಶಾಸ್ತ್ರದಂತೆ ಮೌರ್ಯರ ಆಡಳಿತ ಸಂಘಟಿಸಲ್ಪಟ್ಟಿತ್ತು. ಮೊದಲನೆಯದಾಗಿ ಕೇಂದ್ರ ಸರ್ಕಾರ. ರಾಜನೇ ರಾಜ್ಯದ ಮುಖ್ಯಸ್ಥನಾಗಿದ್ದ. ಅವನು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಮುಖ್ಯಸ್ಥನಾಗಿದ್ದ. ಜೊತೆಗೆ ಸೈನ್ಯದ ಮುಖ್ಯಸ್ಥನೂ ಆಗಿದ್ದ. ಆದರೆ ಧರ್ಮದ ಪರಿಮಿತಿಗೆ ಆತ ಒಳಪಟ್ಟಿದ್ದ. ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಕರ್ತವ್ಯ ನಿರ್ವಹಿಸುತ್ತಾ ಇದ್ದ. 2ನೇದು ಮಂತ್ರಿ ಪರಿಷತ್ತು. ಕೌಟಿಲ್ಯ ಹೇಳಿದಂತೆ ಮಂತ್ರಿಮಂಡಲ ಮತ್ತು ರಾಜ ಒಂದೇ ರಥದ 2 ಚಕ್ರಗಳಿದ್ದಂತೆ. ನೋಡಿ, ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡಲು ಮಂತ್ರಿ ಪರಿಷತ್ ಎಂಬ ಸಲಹಾ ಸಮಿತಿ ಇತ್ತು. ಅರ್ಹತೆ ಮತ್ತು ಸಾಮರ್ಥ್ಯವನ್ನು ಪರಿಗಣಿಸಿ ರಾಜನು ಮಂತ್ರಿಗಳನ್ನು ನೇಮಿಸಿಕೊಳ್ಳುತ್ತಿದ್ದ. 4ರಿಂದ 12 ಮಂತ್ರಿಗಳಿದ್ದರು. ಮಂತ್ರಿಗಳು ಇಲಾಖೆಗಳ ಉಸ್ತುವಾರಿ ವಹಿಸಿದ್ದರು. ಮಂತ್ರಿ ಪರಿಷತ್ತು ಎಲ್ಲ ವಿಷಯಗಳನ್ನು ಚರ್ಚಿಸಲಾಗುತ್ತಿತ್ತು. ಅಲ್ಲಿ ಚರ್ಚಿಸಿದ ವಿಷಯಗಳನ್ನು ರಾಜ ಅದರ ಮೂಲಕ ಆದೇಶಗಳನ್ನು ಹೊರಡಿಸ್ತಾ ಇದ್ದ ಅನ್ನುವಂಥದ್ದು ನಾವು ನೋಡ್ತೀವಿ. ಸಚಿವಾಲಯ ಕೇಂದ್ರ ಸರ್ಕಾರದ ಆಡಳಿತದ ವಿಷಯಗಳನ್ನು 30 ಇಲಾಖೆಗಳಲ್ಲಿ ವಿಭಾಗಿಸಲಾಗಿತ್ತು. ನೀರಾವರಿ, ಮಾರುಕಟ್ಟೆ, ಶಿಕ್ಷಣ, ಬರ ಪರಿಹಾರ, ಜನಗಣತಿ ಹೀಗೆ ಮುಂತಾದ 30 ಇಲಾಖೆಗಳಲ್ಲಿ ಅವುಗಳನ್ನು ವಿಂಗಡಿಸಿರುವಂಥದ್ದನ್ನು ನಾವು ನೋಡ್ತೀವಿ. ನ್ಯಾಯಾಂಗ ಆಡಳಿತ. ರಾಜನೇ ಸಾಮ್ರಾಜ್ಯದ ಅತ್ಯುಚ್ಚ ಮೇಲ್ಮನವಿ ನ್ಯಾಯಾಲಯ. ಅಂತಿಮ ತೀರ್ಪು ರಾಜನಿಗೆ ಸೇರಿತ್ತು. ನಾಗರಿಕ ಮೊಕದ್ದಮೆಗಳನ್ನು ಬಗೆಹರಿಸುವುದಕ್ಕಾಗಿ ಧರ್ಮಸ್ಥೆಯ ಮತ್ತು ಅಪರಾಧ ಮೊಕದ್ದಮೆಗಳನ್ನು ಬಗೆಹರಿಸುವುದಕ್ಕಾಗಿ ಕಂಟಕ ಸೋಧ ಅನ್ನುವಂಥ 2 ಬಗೆಯ ನ್ಯಾಯಾಲಯಗಳಿದ್ದವು. ಒಂದು ಧರ್ಮಸ್ಥೆಯ, ಇನ್ನೊಂದು ಕಂಟಕ ಸೋಧ. ಇದರ ಹೊರತಾಗಿ ಜನಮುಖ ಸಂಗ್ರಹ ಅನ್ನುವಂಥ ಇನ್ನೊಂದು ನ್ಯಾಯಾಲಯ ವ್ಯವಸ್ಥೆ ಇತ್ತು ಅನ್ನುವಂಥದ್ದು ನಾವು ನೋಡ್ತೇವೆ. ಗ್ರಾಮಗಳಲ್ಲಿ ಗ್ರಾಮ ಸಮಿತಿಗಳು ನ್ಯಾಯ ನಿರ್ವಹಿಸುತ್ತಿದ್ದವು. ಶಿಕ್ಷೆಗಳು ಉಗ್ರವಾಗಿದ್ದವು. ಕಂದಾಯ ಆಡಳಿತ. ಭೂಕಂದಾಯ ರಾಜ್ಯಾದಾಯದ ಮೂಲವಾಗಿತ್ತು. 1/6 ಭಾಗ
ತೆರಿಗೆಯನ್ನು ವಸೂಲಿ ಮಾಡಲಾಗುತ್ತಿತ್ತು. ತೆರಿಗೆಯನ್ನು ಹಣ ಅಥವಾ ವಸ್ತುವಿನ ರೂಪದಲ್ಲಿ ಸಲ್ಲಿಸಬಹುದಾಗಿತ್ತು. ವೃತ್ತಿಗಳು, ವೃತ್ತಿ ತೆರಿಗೆ, ಮಾರಾಟ ತೆರಿಗೆ, ಇಂಥ ಇತರ ತೆರಿಗೆಗಳು ಸಹ ಸರ್ಕಾರಕ್ಕೆ, ಇತರ ತೆರಿಗೆಗಳಿಂದ ಸರ್ಕಾರಕ್ಕೆ ಆದಾಯ ಬರ್ತಾ ಇತ್ತು ಅನ್ನುವಂಥದ್ದು ನಾವು ನೋಡ್ತೇವೆ. ಪ್ರಾಂತೀಯ ಆಡಳಿತ. ಮೌರ್ಯ ಸಾಮ್ರಾಜ್ಯವು 5 ಪ್ರಾಂತ್ಯಗಳಲ್ಲಿ ವಿಂಗಡಿಸಲ್ಪಟ್ಟಿತ್ತು. ಗಿರ್ನಾರ್, ತಕ್ಷಶಿಲಾ, ಉಜ್ಜಯಿನಿ, ತೋಸಾಲಿ, ಸುವರ್ಣಗಿರಿ, ಜೊತೆಗೆ ಕೇಂದ್ರಾಡಳಿತವಾದಂಥ ಪಾಟ್ಲಿಪುತ್ರ. ರಾಜಪಾಲರು ಪ್ರಾಂತ್ಯಗಳ ಮುಖ್ಯಸ್ಥರಾಗಿದ್ದರು. ಸಾಮಾನ್ಯವಾಗಿ ರಾಜ ಮನೆತನದವರು, ರಾಜ ಪರಿವಾರದವರು, ರಾಜನ ಸಂಬಂಧಿಕರು ರಾಜಪಾಲರನ್ನಾಗಿ ನೇಮಿಸಲಾಗುತ್ತಿತ್ತು. ಉದಾಹರಣೆಗೆ ಅಶೋಕ ಅರಸನಾಗೋಕ್ಕಿಂತಲೂ ಪೂರ್ವದಲ್ಲಿ ತಕ್ಷಶಿಲಾ ಮತ್ತು ಉಜ್ಜಯಿನಿಯ ರಾಜಪಾಲನಾಗಿದ್ದ. ಸಾಮ್ರಾಜ್ಯ ಆಡಳಿತ ವಿಂಗಡಣೆ ಮತ್ತು ಆಡಳಿತಾಧಿಕಾರಿಗಳು ಅಂಥೇಳಿ ಸಾಮ್ರಾಜ್ಯ ಪ್ರಾಂತ್ಯ, ಜಿಲ್ಲೆ, ಹಳ್ಳಿಗಳನ್ನಾಗಿ ವಿಂಗಡಣೆ ಮಾಡಿರುವಂಥದ್ದು ನೋಡ್ತೇವೆ. ರಾಜಪಾಲ ಸ್ಥಾನಿಕ, ಗೋಪ, ಗ್ರಾಮಿಕ ಇವುಗಳನ್ನು ಎಲ್ಲ ಇರುವಂಥದ್ದು ನಾವು ನೋಡ್ತೇವೆ. ಅಶೋಕನು ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿ ಧರ್ಮ ಮಹಾಮಾತ್ರರನ್ನು ನೇಮಿಸಿದ್ದ ಅನ್ನುವಂಥದ್ದು ನಾವು ನೋಡ್ತೇವೆ. ನಗರಾಡಳಿತ. ಮೆಗಾಸ್ತನೀಸ್ ಪಾಟ್ಲಿಪುತ್ರದ ನಗರಾಡಳಿತದ ಬಗ್ಗೆ ಸುದೀರ್ಘವಾದಂಥ ವಿವರಣೆಯನ್ನು ನೀಡ್ತಾನೆ. ನಗರಾಡಳಿತವನ್ನು ತಲಾ 5 ಸದಸ್ಯರ 6 ಮಂಡಳಿಯ ಒಟ್ಟು 30 ಮಂದಿ ಅಧಿಕಾರಿಗಳಿಂದ ನಿರ್ವಹಿಸಲಾಗ್ತಾ ಇತ್ತು ಅನ್ನುವಂಥದ್ದು ನಾವು ನೋಡ್ತೇವೆ. ಆ ಸಮಿತಿಗಳು ರಸ್ತೆ, ಮಾರುಕಟ್ಟೆ, ಆಸ್ಪತ್ರೆ, ದೇವಾಲಯ, ಶಾಲೆ, ನೀರು ಸರಬರಾಜು ಹೀಗೆ ಮುಂತಾದವುಗಳು ಇರುವಂಥದ್ದನ್ನು ನಾವು ನೋಡ್ತೇವೆ. ಸೈನ್ಯಾಡಳಿತ. ಚಂದ್ರಗುಪ್ತನ ಸೈನ್ಯಾಡಳಿತವು ದಕ್ಷತೆಯಿಂದ ಕೂಡಿತ್ತು. ಯುದ್ಧದಲ್ಲಿ ಸ್ವತಃ ರಾಜನೇ ಸೇನೆಯನ್ನು ಮುನ್ನಡೆಸ್ತಾ ಇದ್ದ. ಯುದ್ಧ ಇಲಾಖೆ 5 ಸದಸ್ಯರಿಂದ ಕೂಡಿದಂಥ 6 ಮಂಡಳಿ ನಿರ್ವಹಿಸ್ತಾ ಇತ್ತು. ಪ್ರತಿ ಮಂಡಳಿಯಲ್ಲಿ 5 ಸದಸ್ಯರಿದ್ದರು. ಒಟ್ಟು 30 ಜನ ಸದಸ್ಯರಿದ್ದರು. ಆ 6 ಅವುಗಳನ್ನು ನೋಡ್ರಿ: ನೌಕಾದಳ, ಸಾರಿಗೆ, ಕಾಲ್ದಳ, ಅಶ್ವದಳ, ರಥದಳ ಮತ್ತು ಗಜದಳ ಅಂತೇಳಿ. ಒಟ್ಟಿನಲ್ಲಿ ಮೌರ್ಯರು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ನಿರ್ದೇಶಿಸಲ್ಪಟ್ಟಂತೆ ವ್ಯವಸ್ಥಿತವಾದಂಥ ಆಡಳಿತವನ್ನು ಸಂಘಟಿಸಿದರು. ಪ್ರಜೆಗಳು ಶಾಂತಿ ಮತ್ತು ಸುವ್ಯವಸ್ಥತೆಯಿಂದ ಇಲ್ಲಿ ಇದ್ದರು ಅನ್ನುವಂಥದ್ದು ನಾವು ನೋಡ್ತೇವೆ. ಕೊನೆಯದಾಗಿ 4ನೇ ಪ್ರಶ್ನೆ: ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮೌರ್ಯರ ಕೊಡುಗೆಗಳನ್ನು ವಿವರಿಸಿರಿ ಅನ್ನುವಂಥದ್ದು. ನೋಡಿ, ಮೌರ್ಯರು ಅನೇಕ ಕಟ್ಟಡಗಳು, ಅರಮನೆ, ಸ್ಮಾರಕಗಳನ್ನು ನಿರ್ಮಿಸಿರುವಂಥದ್ದು ನಾವು ನೋಡ್ತೀವಿ. ಅಶೋಕನಿಗಿಂತ ಮುಂಚೆ ಕಟ್ಟಡಗಳನ್ನು ಮರಗಳಿಂದ ಕಟ್ಟುತ್ತಿದ್ದರು. ಅಶೋಕ ಮರ ಮತ್ತು ಇಟ್ಟಿಗೆಯ ಬಳಕೆಯನ್ನು ಕೈಬಿಟ್ಟು ಕಲ್ಲುಗಳಿಂದ ಕಟ್ಟಡಗಳನ್ನು ನಿರ್ಮಿಸುವುದನ್ನು ಪ್ರಾರಂಭ ಮಾಡಿದ ಅನ್ನುವಂಥದ್ದು ನಾವು ನೋಡ್ತೇವೆ. ಸ್ತೂಪಗಳು. ಬುದ್ಧನ ಗೌರವಾರ್ಥ ಅಥವಾ ಅವನ ಅವಶೇಷಗಳ ಮೇಲೆ ಇಟ್ಟಿಗೆ ಅಥವಾ ಕಲ್ಲಿನಿಂದ ನಿರ್ಮಿಸಲಾದ ಗುಮ್ಮಟಗಳೇ ಸ್ತೂಪಗಳು. ಅಶೋಕ ತನ್ನ ಸಾಮ್ರಾಜ್ಯಾದ್ಯಂತ 84,000 ಸ್ತೂಪಗಳನ್ನು ನಿರ್ಮಿಸಿದ್ದನೆಂದು ನಂಬಲಾಗಿದೆ. ಅವೆಲ್ಲವೂ ಕಾಲಕ್ರಮೇಣದಲ್ಲಿ ಅಳಿದು ಹೋಗಿ ನಾಶವಾಗಿರುವಂಥದ್ದು ನೋಡ್ತೀವಿ. ಇಲ್ಲಿಯವರೆಗೂ ಉಳಿದಿರುವ ಏಕೈಕ ಸ್ತೂಪ ಎಂದರೆ ಮಧ್ಯಪ್ರದೇಶದ ಸಾಂಚಿ ಸ್ತೂಪ. ಇದು ಅತ್ಯಂತ ದೊಡ್ಡ ಸ್ತೂಪವೂ ಸಹ ಆಗಿದೆ. ಅರಮನೆಗಳು. ಪಾಟ್ಲಿಪುತ್ರ ಚಂದ್ರಗುಪ್ತ ಮೌರ್ಯನ ಅರಮನೆ ತುಂಬ ಪ್ರಸಿದ್ಧವಾಗಿತ್ತು. ಇದರ ಅಡಿಪಾಯದ ಬಗ್ಗೆ ಭಾರತಕ್ಕೆ ಬಂದಿದ್ದ ಚೀನಿ ಯಾತ್ರಿಕ ಪಾಯಿಯಾನ್ ವಿವರಣೆ ನೀಡ್ತಾನೆ. ಈ ನಿರ್ಮಾಣವಾದಂಥ 100 ಕಂಬಗಳಿಂದ ಈ ಅರಮನೆ ಕೂಡಿತ್ತು, ಭಾಳ ಸುಂದರವಾಗಿತ್ತು. ಈ ಅರಮನೆಯನ್ನು ನೋಡಿದಂಥ ಪಾಯಿಯಾನ್, ಈ ಅರಮನೆ ಮನುಷ್ಯನಿಂದ ನಿರ್ಮಿತವಾದಂತಹದ್ದಲ್ಲ, ದೇವರಿಂದ ನಿರ್ಮಿತವಾಗಿರಬಹುದು ಅಂಥೇಳಿ ಆಶ್ಚರ್ಯವನ್ನು ವ್ಯಕ್ತಪಡಿಸಿರುವಂಥದ್ದನ್ನು ನೋಡಿದರೆ, ಮೌರ್ಯರು ಸುಂದರವಾದಂತಹ ಕಟ್ಟಡಗಳನ್ನು ನಿರ್ಮಿಸಿದರು, ಅರಮನೆಯನ್ನು ನಿರ್ಮಿಸಿದರು ಅನ್ನುವಂಥದ್ದು ನೋಡ್ತೇವೆ. ಗುಹಾಲಯಗಳು. ಬೌದ್ಧ ಸನ್ಯಾಸಿಗಳ ಧ್ಯಾನಕ್ಕಾಗಿ ಅಶೋಕ ಮತ್ತು ಅವನ ಮಗ ದಶರಥ ಗುಹಾಲಯಗಳನ್ನು ನಿರ್ಮಿಸಿದರು. ಗಯಾದ ಸಮೀಪ ಬಾರಾಬಾರ್ ಬೆಟ್ಟ ಮತ್ತು ನಾಗಾರ್ಜುನ ಬೆಟ್ಟಗಳಲ್ಲಿ
ಗುಹೆಗಳನ್ನು ನಿರ್ಮಿಸಿರುವಂಥದ್ದು ನಾವು ನೋಡ್ತೇವೆ. ಸ್ತೂಪಗಳು ನೋಡಿ, ಅಶೋಕನ ಕಾಲದಲ್ಲಿ ವಿವಿಧ ವಿನ್ಯಾಸಗಳ ಶಿಲಾಸ್ತಂಭಗಳು ನಿರ್ಮಾಣವಾಗಿದ್ದು ಅವನು 30ಕ್ಕಿಂತ ಹೆಚ್ಚಿನ ಸ್ತಂಭಗಳು ನಿರ್ಮಿಸಿದನೆಂದು ನಂಬಲಾಗಿದೆ. ಶಿಲಾಸ್ತಂಭಗಳು 50 ಟನ್ ತೂಕ ಮತ್ತು 30 ಅಡಿ ಎತ್ತರವಿರುವಂಥದ್ದನ್ನು ನಾವು ನೋಡ್ತೇವೆ. ಅವುಗಳಲ್ಲಿ ಮುಖ್ಯವಾದಂಥದ್ದಂದ್ರೆ ಸಾರಾನಾಥದ ಸ್ತಂಭ. ಇದು ಅಧೋಮುಖವಾಗಿ ರೂಪಿಸಲ್ಪಟ್ಟಿದ್ದು ಕಮಲ, ಧರ್ಮಚಕ್ರ, ಪೀಠದ ಮೇಲೆ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಿರುವ 4 ಸಿಂಹದ ಚಿತ್ರಗಳನ್ನು ಹೊಂದಿರುವಂಥದ್ದನ್ನು ನೋಡ್ತೇವೆ. ಸಾರಾನಾಥದ ಸ್ತಂಭದ ಶಿರೋಭಾಗವು ಭಾರತದ ರಾಷ್ಟ್ರ ಲಾಂಛನವಾಗಿ ಸ್ವೀಕರಿಸಲಾಗಿದೆ. ಒಟ್ಟು ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪ ಅಂದಾಗ ಸ್ತೂಪಗಳು, ಅರಮನೆಗಳು, ಸ್ತಂಭಗಳು ಮತ್ತು ಗುಹಾಲಯಗಳು ಇವುಗಳ ಬಗ್ಗೆ ಬರೆದು ಇದನ್ನು ನೋಡಿದಾಗ ಏನಪ್ಪ ಅಂತಂದ್ರೆ ಈ ಮೇಲಿನ ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡಿದಾಗ ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪ ಭಾಳಷ್ಟು ಮುಂದುವರೆದದ್ದಾಗಿದ್ದು ಭಾಳ ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿದ್ದವು. ಹಲವು ಪ್ರಥಮಗಳಿಗೆ ಇವರ ಕಲೆ ಮತ್ತು ವಾಸ್ತುಶಿಲ್ಪ ಸಾಕ್ಷಿಯಾಗಿತ್ತು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು 4-5 ಅಂಕದ ಪ್ರಶ್ನೆಗಳನ್ನು ನೋಡಿದೆವು. 1 ಚಂದ್ರಗುಪ್ತನ ಜೀವನ ಮತ್ತು ಸಾಧನೆಗಳು, 2 ಅಶೋಕ ಬೌದ್ಧ ಧರ್ಮಕ್ಕೆ ಸಲ್ಲಿಸಿದ ಸೇವೆಗಳು, 3 ಮೌರ್ಯರ ಆಡಳಿತ, 4 ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪ. ನಾನು ಆಗಲೇ ಹೇಳಿದ್ದೀನಿ, ಪರೀಕ್ಷಾ ದೃಷ್ಟಿಯಿಂದ ಈ 5 ಅಂಕದ ಪ್ರಶ್ನೆಗಳು ಭಾಳ ಮಹತ್ವವಾಗಿದ್ದು ಇನ್ನೊಂದು 10 ಅಂಕದ ಪ್ರಶ್ನೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಿಮಗೆ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ. ನಮಸ್ಕಾರ.